ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ಡಿಟಾಕ್ಸ್ ಪೌಡರ್ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರಿ. ಹೇಗೆ ಇದನ್ನ ಪ್ರಿಪೇರ್ ಮಾಡ್ಕೊಳ್ಳೋದು, ನೀವು ಹೇಳ್ತಾ ಇದ್ರೆ ಅರ್ಥ ಆಗಲ್ಲ, ಒಂದೇ ಒಂದು ವಿಡಿಯೋ ಮಾಡಿ ಹಾಕಿ ಅಂತ ಕೇಳಿದ್ರಿ. ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಮ್ಮಲ್ಲಿ ಸಿಗುವಂತ ನುಗ್ಗೆ ಸೊಪ್ಪು ಹಾಗೆ ಕರಿಬೇವು ಮತ್ತೆ ಇತ್ಯಾದಿ ಪದಾರ್ಥಗಳನ್ನ ಹಾಕಿ ಮಾಡಿರುವಂತ ಡಿಟಾಕ್ಸ್ ಪೌಡರು. ಇದನ್ನ ಪ್ರತಿದಿನ ಬೆಳಿಗ್ಗೆ ತಗೊಳ್ಳೋದ್ರಿಂದ ಹೊಟ್ಟೆ ಬೊಜ್ಜು ಅನ್ನೋದು ಕರಗಿಸ್ಕೋಬಹುದು. ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು, ಫ್ಯಾಟಿ ಲಿವರ್ ಇರ್ಬೋದು, ಅಥವಾ ಗ್ಯಾಸ್ಟ್ರಿಕ್ ಇಂದ ಬೆನ್ನು ನೋವು ಏನ್ ಬರ್ತಾ ಇರುತ್ತೆ ಅದೆಲ್ಲಾನು ತುಂಬಾ ಬೇಗ ಕಮ್ಮಿ ಆಗುತ್ತೆ. ಇದು ಕಸ್ಟಮರ್ ಕೊಟ್ಟಿರುವಂತ ರಿಸಲ್ಟ್. ನಾನು ಥಿಂಕ್ ಮಾಡಿರೋದು ಇದರಿಂದ ನಮಗೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ, ಅಜೀರ್ಣ ಅನ್ನೋದಿರಲ್ಲ, ಎಲ್ಲಾನು ನೀಟಾಗಿ ಕ್ಲಿಯರ್ ಆಗಿ ಹೊಟ್ಟೆ ಸಪಾಟ್ ಆಗುತ್ತೆ, ಅಂದ್ರೆ ಹೊಟ್ಟೆ ಬೊಜ್ಜು ಕರಗಿಸಬಹುದು ಅಂತ. ನೋಡಿದ್ರಲ್ಲ, ಇಷ್ಟೇ ಸಿಂಪಲ್ ಆಗಿ ಮಾಡ್ಕೊಡುವಂಥದ್ದು. ಅಂದ್ರೆ 1 ಸ್ಪೂನು ನಮ್ಮ ಡಿಟಾಕ್ಸ್ ಪೌಡರ್ ಅನ್ನ 1 ಗ್ಲಾಸ್ ನೀರಿಗೆ ಬೆರೆಸ್ಕೋಬೇಕು. ಅದು ಬಿಸಿ ನೀರು ಹಾಕೋಬೇಕಾಗತ್ತೆ, ಅಥವಾ ಕುದಿತಾ ಇರೋ ನೀರಿಗೆ 1 ಸ್ಪೂನು ಡಿಟಾಕ್ಸ್ ಪೌಡರ್ನ ಹಾಕಿ ಒಂದ್ ಸ್ವಲ್ಪ ಬಿಸಿ ಅಂದ್ರೆ ಕುದಿಯೋ ನೀರಿಗೆ ಹಾಕಿ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನ ಶೋಧಿಸ್ಕೊಂಡು ಕುಡಿಬಹುದು. ಯಾವ ರೀತಿ ಬೇಕಾದ್ರೂ ಮಾಡ್ಕೋಬಹುದು. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದೀರಾ ಅಂತ ಕೇಳ್ತಾ ಇದ್ರಿ. ಯಾವುದೇ ತರ ಕೆಮಿಕಲ್ ಇಲ್ಲ, ಯಾವುದೇ ತರ ಪ್ರಿಸರ್ವೇಟಿವ್ಸ್ ಇಲ್ಲ. ನಮ್ಮ ಅಡಿಗೆ ಮನೆಯಲ್ಲಿ ಸಿಗುವಂತ ಪದಾರ್ಥಗಳನ್ನ ಉಪಯೋಗಿಸಿಕೊಂಡು ಮಾಡಿರುವಂತದ್ದು. ಈ ಒಂದು ಡಿಟಾಕ್ಸ್ ಪೌಡರ್ನ ಯೂಸ್ ಮಾಡಿಕೊಂಡು ಪ್ರತಿದಿನ ನನಗೆ ಮೆಸೇಜ್ ಮಾಡ್ತಾರೆ, ಅಕ್ಕ ನಾನು ಇಷ್ಟು ಕಮ್ಮಿ ಆದೆ, ನನಗೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗಿದೆ, ಬೆನ್ನು ನೋವು ಕಮ್ಮಿ ಆಗಿದೆ, ಮತ್ತೆ ಪೀರಿಯಡ್ಸ್ ಕೂಡ ರೆಗ್ಯುಲರ್ ಆಗಿ ಆಗ್ತಾ ಇದೆ. ತುಂಬಾ ಜನಕ್ಕೆ ಹೆಣ್ಮಕ್ಳಿಗೆ ಇರುವಂತ ಪ್ರಾಬ್ಲಮ್ ಏನಂದ್ರೆ ಮಂತ್ಲಿ ಪೀರಿಯಡ್ಸ್ ಆಗಲ್ಲ. ಅಂತವ್ರಿಗೆಲ್ಲಾನು ಒಂದೊಳ್ಳೆ ಮನೆಮದ್ದು ಅಂತಾನೆ ಹೇಳ್ತೀನಿ. ತುಂಬಾ ಜನಕ್ಕೆ ಗರ್ಭಕೋಶದಲ್ಲಿ ನೀರ್ ಗುಳ್ಳೆಗಳು ಸೇರ್ಕೊಂಡಿರುತ್ತೆ, ಅದೆಲ್ಲಾನು ಕರಗಿಸಿ ಪ್ರತಿ ತಿಂಗಳು ಪೀರಿಯಡ್ಸ್ ಆಗೋದಕ್ಕೆ ಈ ಒಂದು ಡಿಟಾಕ್ಸ್ ಪೌಡರ್ ಹೆಲ್ಪ್ ಆಗುತ್ತೆ. ಜೊತೆಗೆ ಹೇರ್ ಫಾಲ್ ಇದ್ರೆ ಅದು ಕೂಡ ಕವರ್ ಮಾಡುತ್ತೆ. ಯಾಕಂದ್ರೆ ಇದರಲ್ಲಿ ನಾವು ನುಗ್ಗೆ ಸೊಪ್ಪು ಮತ್ತೆ ಕರಿಬೇವು, ಮೆಂತೆ, ಅಗಸೆ ಬೀಜ ಇದೆಲ್ಲ ಹಾಕಿರೋದ್ರಿಂದ ನಮ್ಮ ಸ್ಕಿನ್ನಿಗೂ ನಮ್ಮ ಕೂದಲಿಗೂ ತುಂಬಾನೇ ಒಳ್ಳೆಯದು. ನೋಡಿ, ಜೀರಿಗೆ ಕೂಡ ಅಷ್ಟೇ ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಜೀರಿಗೆ, ಮೆಂತೆ ಕಾಳು, ಕಹಿ ಜೀರಿಗೆ ಅಂದ್ರೆ ಬ್ಲ್ಯಾಕ್ ಜೀರಿಗೆ ಅಂತೀವಲ್ಲ ಅದು, ಅದೆಲ್ಲಾನು ಹಾಕೋದ್ರಿಂದ ನಮ್ಗೆ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಿ ಆಗುತ್ತೆ. ಹೊಟ್ಟೆ ಕಟ್ಕೊಳ್ಳಲ್ಲ, ಮೋಷನ್ ಚೆನ್ನಾಗಾಗುತ್ತೆ, ಮತ್ತೆ ಯೂರಿನ್ ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿ ಪಾಸ್ ಆಗುತ್ತೆ. ಯೂರಿನ್ ಪಾಸ್ ಆಗಿಲ್ಲ ಅಂದ್ರೂ ಇನ್ಫೆಕ್ಷನ್ ಆಗುತ್ತೆ. ಮನುಷ್ಯರಿಗೆ ಕಾಯಿಲೆಗಳು ಬರೋದೇ ಚೆನ್ನಾಗಿ ಡೈಜೆಷನ್ ಆಗಿಲ್ಲ ಅಂದ್ರೆ ಕಾಯಿಲೆಗಳು ಹುಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಡೈಜೆಷನ್ ಆಗ್ಬೇಕು. ನಾವು ಎಷ್ಟು ತಿಂತೀವೋ ಅಷ್ಟು ನಮ್ಗೆ ಪಾಸ್ ಆಗ್ಬೇಕು, ಆವಾಗ್ಲೇನೆ ಹೊಟ್ಟೆ ಕ್ಲೀನ್ ಆಗಿರುತ್ತೆ. ಇದು ನಮಗೆ ಡಿಟಾಕ್ಸ್ ಮಾಡೋದಕ್ಕೆ, ಬಾಡಿನಲ್ಲಿರುವಂತ ಕೊಬ್ಬಿನಾಂಶ ಕರಗಿಸಿ ಹೊಟ್ಟೆ ಕ್ಲೀನ್ ಆಗಿಡೋದಕ್ಕೆ ಅಥವಾ ನಮ್ಮ ಬ್ಲಡ್ ನ ಕ್ಲೀನ್ ಆಗಿಡೋದಕ್ಕೆ ಈ ಒಂದು ಡಿಟಾಕ್ಸ್ ಪೌಡರ್ ಹೆಲ್ಪ್ ಮಾಡುತ್ತೆ. ಹಾಗೆ ನಮಗೆ ವೇಟ್ ಲಾಸ್ ಮಾಡೋದಕ್ಕೂ ಒಂದು ಬಾಡಿಗೆ ಒಂದು ಡೈಜೆಷನ್ ಆಗುವಂತ ಒಂದು ಫುಡ್ ಬೇಕಾಗಿರುತ್ತಲ್ವಾ, ಅದಕ್ಕೋಸ್ಕರನೇ ನಮ್ಮಲ್ಲಿ ಬ್ಲ್ಯಾಕ್ ಅಕ್ಕಿನ ಉಪಯೋಗಿಸಿಕೊಂಡು ನಾನು ಒಂದು ವೇಟ್ ಲಾಸ್ ಪೌಡರ್ನ ಮಾಡಿ ಇಟ್ಟಿದ್ದೀನಿ. ಅದು ಕೂಡ ತುಂಬಾ ಕಸ್ಟಮರ್ ತಗೊಂಡಿದ್ದಾರೆ, ಹಾಗೆ ತುಂಬಾ ಜನ ರಿಸಲ್ಟ್ ಕೂಡ ಕೊಟ್ಟಿದ್ದಾರೆ. ಅದನ್ನ ಪ್ರತಿದಿನ ರಾತ್ರಿ ನೀವು ಊಟನ ಸ್ಕಿಪ್ ಮಾಡಿಬಿಟ್ಟು ಒಂದೇ ಒಂದು ಗ್ಲಾಸ್ ಅಥವಾ ನಿಮಗೆ ಹೊಟ್ಟೆ ತುಂಬುವಷ್ಟು ಗಂಜಿನ ಮಾಡ್ಕೊಂಡು ಕುಡಿಯೋದ್ರಿಂದ ಆರಾಮಾಗಿ ನೀವು ತಿಂಗಳಿಗೆ 7 ರಿಂದ 8 kg ವೇಟ್ ಲಾಸ್ ಮಾಡ್ಕೋಬಹುದು. ಯಾವುದೇ ತರ ಸೈಡ್ ಎಫೆಕ್ಟ್ ಇರಲ್ಲ, ಯಾವುದೇ ತರ ಡಯಟ್ ಏನು ಮಾಡಬೇಡಿ. ಶುಗರ್ ಮಾತ್ರ ಕಟ್ ಮಾಡಿದ್ರೆ ಸಾಕು. ಸಕ್ಕರೆ ಅನ್ನೋದು ತುಂಬಾ ದೊಡ್ಡ ವಿಷ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ರೆ ಸಕ್ಕರೆಯಿಂದಾನೇ ಎಲ್ಲಾ ಪ್ರಾಬ್ಲಮ್ಸ್ ಬರ್ತಾ ಇರುವಂತದ್ದು. ಆ ಸಕ್ಕರೆ ಅನ್ನೋದನ್ನ ಸ್ಟಾಪ್ ಮಾಡಿ ತುಂಬಾ ಬೇಗ ವೇಟ್ ಲಾಸ್ ಆಗ್ತೀರಾ, ತುಂಬಾ ಚೆನ್ನಾಗಿ ಆರೋಗ್ಯನ ಕಾಪಾಡ್ಕೋಬಹುದು. ಇವಾಗ ನೋಡಿ, ನಾನು ಚಕ್ಕೆ ಕೂಡ ಹಾಕಿದ್ದೀನಿ, ಜೊತೆಗೆ ಸೋಂಪು, ಬಡೆ ಸೊಪ್ಪು ಅಂತೀವಲ್ಲ, ಇದೆಲ್ಲಾನು ನಮ್ಮ ಕಿಚನ್ ಅಲ್ಲಿ ಸಿಗುವಂತ ಐಟಮ್ಸ್. ಯಾವುದು ಕೂಡ ನೀವು ಕೆಮಿಕಲ್ ಐಟಮ್ನ ಹಾಕೋ ಅವಶ್ಯಕತೆ ಇರಲ್ಲ. ಹಾಗೆ ಇದು ನುಗ್ಗೆ ಸೊಪ್ಪು, ಇದನ್ನ ನಾನು ತಂದು ನೆರಳಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಬಿಸಿಲಲ್ಲಿ ಒಣಗಿಸ್ಬೇಡಿ ಯಾವುದೇ ಒಂದು ವಸ್ತುವನ್ನ. ಬಿಸಿಲಲ್ಲಿ ಒಣಗಿಸೋದ್ರಿಂದ ಅದರಲ್ಲಿರುವಂತ ಸತ್ವ ಕಮ್ಮಿ ಆಗುತ್ತೆ. ಇವಾಗ ನುಗ್ಗೆ ಸೊಪ್ಪು ಅಂದ್ರೆ ಅದು ಆಲ್ರೆಡಿ ಬಿಸಿಲಲ್ಲೇ ಇರುತ್ತೆ, ಮತ್ತೆ ನೀವು ಅದನ್ನ ಒಣಗಿಸೋದಕ್ಕೆ ಬಿಸಿಲಲ್ಲಿ ಇಟ್ರೆ ಅದರಲ್ಲಿರುವಂತ ಸತ್ವ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ನೆರಳಲ್ಲೇ ಮನೆಯಲ್ಲೇ ತೆಳ್ಳಗಿರೋ ಒಂದು ಬಟ್ಟೆ ಮೇಲೆ ಇದನ್ನ ಕಡ್ಡಿಯಿಂದ ಉದುರಿಸ್ಬಿಟ್ಟು ಬಿಟ್ಬಿಟ್ರೆ ಅದು ಆರಾಮಾಗಿ ಒಣಕೊಳ್ಳುತ್ತೆ. ಇದು ಕೂಡ ನಾನು ಸ್ವಲ್ಪ ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಫ್ರೈ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು.
ತುಂಬಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅನ್ನೋರು ಇದನ್ನ ಒಂದು ದಿನಕ್ಕೆ 2 ಬಾರಿ ತಗೊಳ್ಳಿ. ಇದನ್ನ 2 ಬಾರಿ ತಗೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ಕು ಕಮ್ಮಿ ಆಗುತ್ತೆ. ಹಾಗೆ ನಿಮ್ಗೆ ಜೀರ್ಣನೂ ತುಂಬಾ ಚೆನ್ನಾಗಿ ಆಗುತ್ತೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಫಸ್ಟ್ ಮೀಲ್ ಅಂತೀವಲ್ವಾ ಆ ತರ ಎಲ್ಲರಿಗೂ ಒಂದು ಗ್ಲಾಸ್ ಬಿಸಿನೀರು ಕುಡಿಯೋ ಅಭ್ಯಾಸ ಇರುತ್ತೆ, ಅಥವಾ ತುಂಬಾ ಜನ ಟೀ ಕಾಫಿ ಕುಡಿತೀರಾ ಅಂತವರು ಮೊದಲಿಗೆ ಈ ಒಂದು ಡಿಟಾಕ್ಸ್ ಪೌಡರ್ ಅನ್ನ ಕುಡೀರಿ. ಇದನ್ನ ಕುಡಿಯೋದ್ರಿಂದ ನಿಮ್ಗೆ ಮೋಷನ್ ಚೆನ್ನಾಗಾಗುತ್ತೆ, ಯೂರಿನ್ ಕೂಡ ಚೆನ್ನಾಗಿ ಪಾಸ್ ಆಗುತ್ತೆ. ಹಾಗೆ ನಮ್ಮ ಕೂದಲಿಗೂ ತುಂಬಾ ಒಳ್ಳೆಯದು. ನೋಡಿ, ನಾನು ಜಾಸ್ತಿ ಪ್ರಮಾಣದಲ್ಲಿ ಕರಿಬೇವನ್ನ ಹಾಕಿದ್ದೀನಿ. ಇದು ಫ್ರೆಶ್ ಆಗಿ ಕರಿಬೇವನ್ನ ಹಾಕಬೇಕು. ಕರಿಬೇವು ಯಾವುದೇ ಕಾರಣಕ್ಕೂ ಒಣಗಿಸಿ ಯೂಸ್ ಮಾಡಬೇಡಿ. ಒಂಥರ ಸೊಪ್ಪಿನ ವಾಸನೆ ಬರುತ್ತೆ. ಅಂದ್ರೆ ಒಣಗಿರೋ ಸೊಪ್ಪು ಹೇಗೆ ಸ್ಮೆಲ್ ಬರುತ್ತಲ್ವಾ ಆ ರೀತಿ ಸ್ಮೆಲ್ ಬರುತ್ತೆ, ಕರಿಬೇವಿನ ಸ್ಮೆಲ್ ಇರಲ್ಲ. ಸೊ ಇದನ್ನ ಹಸಿದನ್ನೇ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು, ಚೆನ್ನಾಗಿ ಪುಡಿ ಆಗುತ್ತೆ. ಹಾಗೆ ಇದೆಲ್ಲಾನು ನಾನು ಮನೆಯಲ್ಲೇ ಪುಡಿ ಮಾಡ್ತೀನಿ. ಇದೆಲ್ಲ ಮಿಲ್ಲಲ್ಲಿ ತಗೊಳ್ಳಲ್ಲ, ಮಿಲ್ಲಲ್ಲಿ ಅದು ಮಿಷಿನ್ಗೆ ಅಂಟ್ಕೊಂಡ್ಬಿಡುತ್ತೆ ಅಂತ ಮಿಲ್ಲಲ್ಲಿ ತಗೊಳ್ಳಲ್ಲ. ಎಲ್ಲಾನು ಮನೆಯಲ್ಲೇ ಪುಡಿ ಮಾಡ್ಕೋಬೇಕು. ಖಾಲಿ ಹೊಟ್ಟೆನಲ್ಲಿ 1 ಗ್ಲಾಸ್ ಬಿಸಿನೀರಿಗೆ 1 ಸ್ಪೂನು ಡಿಟಾಕ್ಸ್ ಪೌಡರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಸಾಕು. ಆಮೇಲೆ ನಿಮ್ಮ ಇಷ್ಟದ ಬ್ರೇಕ್ಫಾಸ್ಟ್ನ ನೀವು ತಿನ್ಕೊಳ್ಳಿ. ನಂತರ ಮಧ್ಯಾಹ್ನ ಕೂಡ ತುಂಬ ಚೆನ್ನಾಗಿ ನಿಮಗೆ ಬೇಕಾಗಿರೋ ಊಟನೇ ಮಾಡಿ. ನಾನ್ ವೆಜ್ ತಿನ್ನೋರಾದರೆ ನಾನ್ ವೆಜ್ ತಿನ್ಕೊಳ್ಳಿ, ಅಥವಾ ವೆಜ್ ತಿನ್ನೋರಾದರೆ ವೆಜ್ ಕೂಡ ತಿನ್ಕೋಬಹುದು. ಅಗೇನ್ ರಾತ್ರಿ ಊಟ ಆದಮೇಲೆ ಅದೇ ಥರ 1 ಗ್ಲಾಸ್ ಬಿಸಿನೀರಿಗೆ 1 ಅಥವಾ ಅರ್ಧ ಸ್ಪೂನು ಡಿಟಾಕ್ಸ್ ಪೌಡರ್ನ ಹಾಕೊಂಡು ಕುಡಿಯೋದ್ರಿಂದ ಚೆನ್ನಾಗಿ ಜೀರ್ಣಕ್ರಿಯೆ ಆಗುತ್ತೆ. ನೋಡಿ, ಇದು ಆವಾರ ಪೂ ಅಂತ, ಇದು ತಮಿಳ್ನಾಡು ಕಡೆ ತುಂಬ ರೆಗ್ಯುಲರ್ ಆಗಿ ಸಿಗುತ್ತೆ. ಈ ಕರ್ನಾಟಕದಲ್ಲಿ ನಾನು ಎಲ್ಲೂ ನೋಡಿಲ್ಲ. ಒಂದಿಷ್ಟು ಐಟಮ್ಸ್ಗಳು ಅದೇ ಥರ ಒಂದೊಂದು ಊರಲ್ಲಿ ತುಂಬ ಫೇಮಸ್ ಇರುತ್ತೆ. ನೋಡಿ, ಆವಾರ ಪೂ ಇರ್ಬೋದು, ನುಗ್ಗೆ ಸೊಪ್ಪು, ಜಕ್ಕೆ, ಬೆಳ್ಳುಳ್ಳಿ, ಕರಿಮೆಣಸು, ಕೊತ್ತಂಬರಿ ಬೀಜ ಎಲ್ಲಾನು ನಮ್ಮ ಜೀರ್ಣಕ್ರಿಯೆಗೆ, ನಮ್ಮ ದೇಹಕ್ಕೆ ಒಳ್ಳೆಯದೆ. ಯಾವುದೂ ಕೂಡ ಕೆಮಿಕಲ್ ಅಲ್ಲ. ಜೊತೆಗೆ ಅಗಸೆ ಬೀಜ ಇದೆಯಲ್ಲ, ಅದರಲ್ಲಿ ಐರನ್ ಕಂಟೆಂಟು ಅಥವಾ ಫೈಬರ್ ಕಂಟೆಂಟು ತುಂಬ ಚೆನ್ನಾಗಿರೋದ್ರಿಂದ ನಮ್ಮ ಬಾಡಿಗೆ, ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು, ನಮ್ಮ ಕೂದಲಿಗೂ ತುಂಬ ಒಳ್ಳೆಯದು. ಇತ್ತೀಚಿನ ದಿನಗಳಲ್ಲಿ ಅದರ ಜೆಲ್ನ ಮಾಡಿಕೊಂಡು ಕೂದಲಿಗೂ ಕೂಡ ಅಪ್ಲೈ ಮಾಡ್ಕೋತಾರೆ, ಕೂದಲು ಉದುರೋದು ಕಮ್ಮಿ ಆಗುತ್ತೆ ಅಂತ. ಇದೆಲ್ಲಾನು ಮನೆಯಲ್ಲೇ ಪುಡಿ ಮಾಡ್ಕೋಬೇಕು. ಶುಂಠಿ, ಅರಿಶಿನ ಎಲ್ಲಾನು ಕೂಡ ಮನೆಯಲ್ಲೇ ಪುಡಿ ಮಾಡ್ಕೊಳ್ತೀನಿ. ಮಿಕ್ಕಿರುವಂಥ ಐಟಮ್ಸ್ ಏನಿದೆ, ಧನಿಯಾ, ಪೆಪ್ಪರು, ಜೀರಿಗೆ, ಕಾಳುಮೆಣಸು, ಅಗಸೆ ಬೀಜ ಅದೆಲ್ಲಾನು ಮಿಲ್ಲಲ್ಲಿ ಪುಡಿ ಮಾಡಿಸ್ತೀನಿ. ಇಷ್ಟೇ ಸ್ನೇಹಿತರೆ. ಇದನ್ನ ಪ್ರತಿದಿನ 1 ಸ್ಪೂನು ಅಥವಾ 2 ಸ್ಪೂನು ಕುಡಿಯೋದ್ರಿಂದ ತುಂಬ ಫಾಸ್ಟಾಗಿ ವೆಯ್ಟ್ ಲಾಸ್ ಆಗ್ತೀರಾ. ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ದಿರ ಬಾಡಿನೂ ಕೂಡ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ಇದಷ್ಟೇ ಅಲ್ಲ, ನಮ್ಮಲ್ಲಿ ತುಂಬ ಹೋಮ್ ಮೇಡ್ ಪ್ರಾಡಕ್ಟ್ಸ್ಗಳಿದ್ದಾವೆ. ಯಾವುದು ಅಂತ ತಿಳ್ಕೊಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಎಲ್ಲ ಪ್ರಾಡಕ್ಟ್ ಡೀಟೇಲ್ನು ತಗೋಬೋದು. ಹಾಗೆ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಆಗಲೇ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಎಲ್ಲನೂ ಮಿಸ್ ಮಾಡ್ದಿರ ನೋಡ್ಬೋದು. ಇಷ್ಟೇ ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.